ಅಷ್ಟಮ ಶನಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇದ್ದರೂ ಸಹ ಗುರುವಿನ ಬಲವದಿಂದ ನೀವು ಖಂಡಿತವಾಗ್ಲೂ ಮುನ್ನುಗ್ಗಿ ವಿವಾಹವಾಗಿರುವಂಥವ್ರಿಗೆ ಸಂತಾನ ಭಾಗ್ಯಕ್ಕೋಸ್ಕರ ಖಂಡಿತವಾಗ್ಲೂ ಸೂಕ್ತವಾದಂತಹ ಸಮಯ ಇದೇ ವರ್ಷದ ಮೇ ನಂತರ. ಸ್ವಲ್ಪ ಜಂಜಾಟ, ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕಿದ್ರೆ ತುಂಬ ಒಳ್ಳೆಯದು. ಇಲ್ಲ ಆದರೆ ಮೇ ಜೂನ್ ತನಕ ಖಂಡಿತ ಒಳ್ಳೆಯ ಒಂದು ಅದೃಷ್ಟವಾದಂತಹ ದಿನಗಳು ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಓಂ ಗಂ ಗಣಪತಿ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಏನು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಯಾಕೆ ವಿಶೇಷ ಅಂದರೆ ವರ್ಷಕ್ಕೊಂದ್ಸತಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ನೋಡ್ತೀವಿ ನಾವು. ಯಾವಾಗ ಡಿಸೆಂಬರ್ ಆಯಿತು, 31 ಆಯಿತು, ನಾಳೆ ಬೆಳಗ್ಗೆ ಒಂದು ಕ್ಯಾಲೆಂಡರ್ ತಿರುವಾಕೋಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗೆ ಕ್ಯಾಲೆಂಡರ್ ವರ್ಷವನ್ನು ಸಹ ಆಚರಣೆ ಮಾಡುವಂಥದ್ದು. ಈ ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ ಅಂದರೆ ಸಾಕಷ್ಟು ಜನಕ್ಕೆ ನಮ್ಮ ರಾಶಿ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲವನ್ನು ತರಬಹುದು ಈ ವರ್ಷ ಅನ್ನೋದು ಒಂದು ಗೊಂದಲ ಇರ್ತದೆ. ಅದೇ ರೀತಿ ಆ ಗೊಂದಲವನ್ನು ಈ ಕ್ಯಾಲೆಂಡರ್ ವರ್ಷಕ್ಕೆ ಯಾವ ರೀತಿ ನೋಡಬೇಕು, ಅದೇ ರೀತಿ ಯಾವ ರಾಶಿಯವರಿಗೆ ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣಬಹುದು ಅನ್ನೋದು ಒಂದು ವಿಶೇಷವಾದಂತಹ ಮಾಹಿತಿ. ಈ ಮಾಹಿತಿಯನ್ನು ತಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ಸಾಕಷ್ಟು ಪರಿಹಾರಗಳು ಸಹ ತಿಳಿಸಿರ್ತೀನಿ. ಆ ಪರಿಹಾರ ಮೂಲಕವಾಗಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಈ ವರ್ಷದ ಭವಿಷ್ಯವನ್ನು ನಾವು ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡೋದಾದರೆ ಮೇಷರಾಶಿಯಿಂದ ಮೀನರಾಶಿಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ಒಂದು 2026 ಎಲ್ಲರ ಮನೆಯು ಮನಸ್ಸು ಬೆಳಗಲಿ ಅನ್ನೋ ನಾನು ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸೋಣ. ಯಾವ ಒಂದು ರಾಗ ದ್ವೇಷ ಇಲ್ಲದಾಗೆ ಜೀವನವನ್ನು ಸಾಗಿಸಿ ನಮ್ಮ ಈ ಭಾರತ ದೇಶವನ್ನು ಸನಾತನ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಮಾಡೋಣ. ನೋಡಿ ವೀಕ್ಷಕರೇ, ನಾವು ಪ್ರಮುಖವಾಗಿ 4 ಗ್ರಹಗಳ ಆಧಾರದ ಮೇಲೆ ರಾಶಿಗೋಚಾರವನ್ನು ಅಂದರೆ ವರ್ಷದ ರಾಶಿಗೋಚಾರವನ್ನು ನಿರ್ಣಯ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಗುರು ಭಗವಾನರು, ತದನಂತರ ಶನಿ ಮಹಾತ್ಮರು, ರಾಹು ಭಗವಾನರು, ಹಾಗೆ ಕೇತು ಭಗವಾನರು. ಈ ಒಂದು ಪಲ್ಲಟದ ಆಧಾರ ಅತಿ ಮುಖ್ಯವಾಗುತ್ತೆ. ಅದನ್ನು ಹೊರತುಪಡಿಸಿ ತಮ್ಮ ಒಂದು ವೈಯಕ್ತಿಕ ಜಾತಕವೂ ಸಹ ಮುಖ್ಯವಾಗುತ್ತೆ. ಅದೇ ರೀತಿ ಅವರ ಒಂದು ದಶಾಭುಕ್ತಿಗಳಾಗಿರ್ಬೋದು, ಅಂತರ್ಭುಕ್ತಿಗಳಾಗಿರ್ಬೋದು, ಅಥವಾ ಅದ್ರ ಜೊತೆಗೆ ನಡೆಯುವಂಥ ಗೋಚಾರ ಫಲವೂ ಸಹ ಇದಕ್ಕೆ ಹೊಂದಾಣಿಕೆಯಾಗಿ ಜೀವನವನ್ನು ಸಾಗಿಸ್ತಾ ಇರ್ತದೆ. ನೋಡೋಣ ಬನ್ನಿ ಮುಂದಿನ ಯಾವ್ಯಾವ ರಾಶಿಯವರು ಹೇಗಿರ್ತದೆ ಅನ್ನೋದು. ಮುಂದಿನ ರಾಶಿ ಸಿಂಹರಾಶಿ. ಈ ಸಿಂಹರಾಶಿಯ 2022 ಕ್ಯಾಲೆಂಡರ್ ವರ್ಷದ ರಾಶಿ ಭವಿಷ್ಯ. ವೀಕ್ಷಕರೇ, ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ, ಪುಬ್ಬ, ನಂತರ ಉತ್ತರ ನಕ್ಷತ್ರ ಸ್ಥಿತವಾಗಿರ್ತದೆ. ಇವರು ಸ್ವಲ್ಪ ಮುಂದಾಳತ್ವವನ್ನು ಹೆಚ್ಚಾಗಿ ವಹಿಸುವಂಥವ್ರು, ಮತ್ತು ಆತುರ ಸ್ವಭಾವವನ್ನು ಸಹ ಹೆಚ್ಚಾಗಿರುವಂಥದ್ದು. ಮೈಂಡ್ ಸ್ಥಿರ ರಾಶಿ ಆಗಿರ್ಬೋದು, ಆದರೆ ಸ್ವಲ್ಪ ಮುಂದಾಳತ್ವ ಆಗಿಬಿಟ್ಟು ಯಾವುದೋ ಒಂದು ಬೇಡದಿರೋ ವಿಚಾರದಲ್ಲಿ ಸಿಲುಕಿಕೊಳ್ಳುವಂಥ ಸಮಸ್ಯೆಗಳು ಸಹ ಉಂಟು. ಇವರ ಗುಣಧರ್ಮ ಸ್ವಲ್ಪ ಅಗ್ನಿತತ್ವ ರಾಶಿಯಾಗಿರೋದ್ರಿಂದ ಕೋಪ ಹೆಚ್ಚಾಗುವಂಥದ್ದು. ಕೆಂಪು ವರ್ಣದ ಒಂದು ವಿಶೇಷವಾದಂಥ ಸೂಚನೆಯನ್ನು ಸಹ ಸೂಚಿಸುವಂಥ ಬಣ್ಣ ಸಹ ಇವರದಾಗಿರ್ತದೆ. ಸರಿ, ಈ ವರ್ಷದ ಯಾವ ರೀತಿ ಇರ್ತದೆ ಅನ್ನೋದು ನೋಡೋದಾದ್ರೆ, ಸಮಸಪ್ತಮ ಸ್ಥಾನದಲ್ಲಿ ರಾಹು, ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ. ಯಾವೆಲ್ಲ ನಾವು ಪ್ಲಾನ್ ಮಾಡ್ಕೊತೀವಿ ಸಕ್ಸಸ್ಗೋಸ್ಕರ ಬೇರೆ ಥರನೇ ಪ್ಲಾನ್ ಮಾಡ್ತಾ ಇರ್ತಾರೆ. ಯಾಕಂದರೆ ಲಾಭದಲ್ಲಿ ಗುರುವಿನ ಸಂಚಾರವಿರೋ ತನಕ ಯಾವ ಒಂದು ಗ್ರಹವೂ ನಿಮಗೆ ಸಮಸ್ಯೆ ಕೊಡೋದಿಲ್ಲ. ಅಷ್ಟಮ ಶನಿಯ ಪ್ರಭಾವ ಸ್ವಲ್ಪ ಮಟ್ಟಿಗೆ ಇದ್ದರೂ ಸಹ ಗುರುವಿನ ಬಲವದಿಂದ ನೀವು ಖಂಡಿತವಾಗ್ಲೂ ಮುನ್ನುಗ್ಗಿ ಜೀವನವನ್ನು ಸಾಗಿಸ್ತೀರಾ. ಒಳ್ಳೆಯ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣಿಸೋದಿರ್ತದೆ. ಆದರೆ ಇದೇ ವರ್ಷದ ಮೇ ನಂತರ 2026 ಮೇ ನಂತರ ಸ್ವಲ್ಪ ಜಂಜಾಟ, ಸ್ವಲ್ಪ ಹೆಚ್ಚಿನ ಖರ್ಚಾಗುವಂಥದ್ದು, ಜೊತೆಗೆ ಮಾನಸಿಕವಾಗೂ ಸಹ ಸ್ವಲ್ಪ ಅಷ್ಟಮ ಶನಿಯ ಪ್ರಭಾವ ಆಗ ಸ್ವಲ್ಪ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಿದ್ದಾಗ
ಸ್ವಲ್ಪ ನೀವು ಏನೇ ವ್ಯವಸ್ಥಿತವಾಗಿ ಏನೋ ಕೆಲಸ ಮಾಡ್ಕೊಳಕ್ ಹೋದ್ರೂ ಒಂದಕ್ಕೆರಡು ಬಾರಿ ಯೋಚಿಸಿ ನೀವು ಆ ಕೆಲಸ ಕಾರ್ಯ ನಿರ್ವಹಿಸಿದ್ರೆ ತುಂಬಾ ಒಳ್ಳೆಯದು. ಇನ್ನ ಓದುವಂತಹ ಮಕ್ಕಳಲ್ಲಿ ಗೊಂದಲದ ವಾತಾವರಣ ಹೆಚ್ಚಾಗುವಂಥದ್ದು ಜೂನ್ ಜುಲೈ ಈ ಸಂದರ್ಭದಲ್ಲಿ. ಪ್ರಮುಖವಾಗಿ ಬರವಣಿಗೆ ವಿಚಾರದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳಿರ್ತದೆ. ಸ್ವಲ್ಪ ದಿನ ತದನಂತರ ನಿಮ್ಗೆ ಅದು ಸೆಟ್ರೇಟ್ ಆಗುತ್ತೆ, ಖಂಡಿತ ಚೇಂಜಸ್ ಆಗುತ್ತೆ. ವಿವಾಹಿತರಿಗೆ ಮಕ್ಕಳ ವಿಚಾರದ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತಾ ಇರ್ತೀರಾ. ಯಾವ ಒಂದು ವಿವಾಹವಾಗಿರುವಂಥವ್ರಿಗೆ ಸಂತಾನ ಭಾಗ್ಯಕ್ಕೋಸ್ಕರ ಖಂಡಿತವಾಗ್ಲೂ ಈಗ ಸೂಕ್ತವಾದಂತಹ ಸಮಯ ಈ ಜೂನ್ ಒಳಗಡೆ ಖಂಡಿತ ಒಳ್ಳೆಯ ಒಂದು ಫಲವನ್ನು ಆ ಪರಮಾತ್ಮ ಅನುಗ್ರಹಿಸ್ತಾನೆ. ಇನ್ನ ವೃತ್ತಿಪರವಾಗಿ ಯಾರೆಲ್ಲ ಸ್ವಂತ ವೃತ್ತಿಯನ್ನು ಮಾಡ್ತಾ ಇರ್ತಾರೋ ಅವರು ಸ್ವಲ್ಪ ಯಾವ ಒಂದು ಹಣಕಾಸಿನ ಹೂಡಿಕೆ ಅಂತ ಹೇಳ್ತೀವಿ, ಏನೋ ನಾನು ಶೇರ್ಗೆ ಹಾಕಬೇಕು ಅಥವಾ ಇನ್ನೊಂದು ಹೊಸ ಬಿಸ್ನೆಸ್ಗೆ ನಾನು ಕೈ ಹಾಕಬೇಕು ಅನ್ನೋರು ಸ್ವಲ್ಪ ಯೋಚನೆ ಮಾಡಿ ಕೈ ಹಾಕಿದ್ರೆ ತುಂಬ ಒಳ್ಳೆಯದು. ಇಲ್ಲ ಆದರೆ ಖಂಡಿತವಾಗ್ಲೂ ಸ್ವಲ್ಪ ಲಾಸ್ ಆಗುವಂಥದ್ದು, ಸಣ್ಣ ಪುಟ್ಟ ಲಾಸ್ ಆಗೋದು. ಮಧ್ಯಾರ್ಧದ ನಂತರ ಇದು ವಿಚಾರವು, ಮದ್ಯಕ್ಕಿಂತ ಮುಂಚೆ ಏನಿರ್ತದೆ ಅಂದರೆ ಖಂಡಿತವಾಗ್ಲೂ ಅದೃಷ್ಟವೋ ಅದೃಷ್ಟ ಅಂತಾರಲ್ಲ ಆ ರೀತಿಯಾದಂತಹ ಜೀವನವನ್ನು ಖಂಡಿತ ಸಾಗಿಸ್ಬೋದು. ಯಾವಾಗ ಸರಿಸುಮಾರು ಒಂದು 6 ತಿಂಗಳ ಕಾಲ, ಜನವರಿಯಿಂದ ಮೇ ಜೂನ್ ತನಕ ಖಂಡಿತ ಒಳ್ಳೆಯ ಒಂದು ಅದೃಷ್ಟವಾದಂತಹ ದಿನಗಳು. ತದನಂತರ ಸ್ವಲ್ಪ ಸಮಸ್ಯೆಗಳು. ಸರಿ, ಇದೆಲ್ಲ ಓವರ್ ಆಲ್ ನೋಡಿದಾಗ ಯಾವ ಒಂದು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದನ್ನ ನೋಡೋದಾದ್ರೆ, ಸಾಕ್ಷಾತ್ ಪರಮೇಶ್ವರನ ಒಂದು ಸ್ಮರಣೆ ಮಾಡಿ ಜೊತೆಗೆ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಬಂದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ಓಂ ನಮೋ ಭಗವತಿ ಸೂರ್ಯನಾರಾಯಣಾಯ ನಮಃ ಅನ್ನೋ ಒಂದು ಮಂತ್ರವನ್ನು ಸಹ ಪಠನೆ ಮಾಡ್ತಾ ಬನ್ನಿ, ಉತ್ತರೋತ್ತರ ಅಭಿವೃದ್ಧಿನ ಕಾಣಬಹುದು.